ಮೊದಲನೇದಾಗಿ ಆ ವ್ಯಕ್ತಿ ಬಗ್ಗೆ ಮಾತಾಡ್ತೀನಿ ಕಾರ್ಯಕ್ರಮಕ್ಕಿಂತ ಹೆಚ್ಚಾಗಿ. ಯಾಕೆಂತ ಹೇಳಿದ್ರೆ ಅವ್ರು ಇವತ್ತು ನನ್ನಂಥ 1000 ಜನರಿಗೆ ಗುರುಗಳ ಸ್ಥಾನದಲ್ಲಿದ್ದಾರೆ, ತಂದೆ ಸ್ಥಾನದಲ್ಲಿದ್ದಾರೆ. ಅವ್ರ ಮಾತಲ್ಲಿ ನಿಜವಾಗ್ಲೂ ಇವತ್ತಿಗೂ ನಾನು ಎಲ್ಲೋ ಕೆಲಸದಲ್ಲಿದ್ದು ಅವನು ಒಂದು ಕ್ಷಣ ಹಿಂಗೆ ಆಗೋಯ್ತು ತಕ್ಷಣ ಯಾಕೆ ಕೊಡ್ ಬಂದೆ ಅಂದರೆ ಅವರಲ್ಲಿರೋ ವಿಶೇಷವಾದ ಗುಣನೇ ಅದು. ಎಲ್ರನ್ನೂ ಮಕ್ಕಳ ಥರ ಪ್ರೀತಿಯಿಂದ ನೋಡ್ತಾ ಹೋಗ್ತಾರೆ. ಕೆಟ್ಟವ್ರಿಗೂ ಕೇಳು ಬಯಸ್ತಿರೋ ವ್ಯಕ್ತಿ ಅಂತ ಹೇಳಿ ನಾನು ತುಂಬಾ ಸಲ ಹೇಳ್ಬಿಡ್ತೀನಿ, ನೀವು ಇಷ್ಟೊಂದು ಒಳ್ಳೆಯದಾಗಿ ಇರಬೇಡಿ. ಅವ್ರು ನಮಗೆ ಬುದ್ಧಿ ಹೇಳ್ತಾರೆ, ಅದ್ರ ಜೊತೆ ನಾವು ಕೇಳ್ತೇವೆ, ನೀವು ಇಷ್ಟೊಂದು ಒಳ್ಳೆಯದಾಗಿರ್ಬೇಡಿ, ನಿಮ್ಮನ್ನು ಬಳಸ್ಕೊಡೋರು ತುಂಬಾ ಇರ್ತಾರೆ ಅಂತ ಹೇಳಿ. ಅಂಥ ವ್ಯಕ್ತಿ ಮಸ್ಕಟ್ ಟು ವಿಡಿಯೋ ನನಗೆ ಹೋಗಕ್ಕಾಗಲಿಲ್ಲ. ಸೊ ನನ್ನ ವೈಯಕ್ತಿಕ ಕಾರಣಗಳಿಂದ ಹೋಗಕ್ಕಾಗದಿದ್ದಾಗ ನಾನು ವಿಡಿಯೋಗಳು ಸ್ಟೇಟಸ್ ನೋಡ್ತಾ ಇದ್ದೀನಿ, ಎಲ್ಲೂ ಗುರುಗಳು ಕಾಣ್ತಾ ಇಲ್ಲ. ಯಾಕೆ ಕಾಣ್ತಾ ಇಲ್ಲ? ನಂಗೆ ಅವ್ರು ಹುಷಾರಿಲ್ಲಂಗೆ ಆಯ್ತಾ, ನಾನು ಫೋನ್ ಮಾಡೋಕ್ಕಾಗಿಲ್ಲ. ಸೊ ಏನಾಯ್ತು ಆ ಟೆನ್ಷನ್ನಲ್ಲಿ ನೆನ್ನೆ ಒಂದು ಲೈವ್ ನೋಡ್ತೀನಿ. ಸೊ ಈ ಥರ ಎಲ್ಲ ತೊಂದರೆ ಆಯಿತು ಅಂತ. ಅಯ್ಯೋ, ಇಂಥವ್ರಿಗೂ ಕೂಡ ತೊಂದರೆ ಆಗತ್ತಾ? ನಿಜಕ್ಕೂ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ. ವ್ಯಕ್ತಿ ಎಷ್ಟೇ ಕೆಟ್ಟವ್ರು ಇರಲಿ, ಆದರೆ ಪ್ರತಿಯೊಬ್ಬರನ್ನು ಪ್ರೀತಿ ಮಾಡ್ತಾ ಹೋಗ್ತಾರಲ್ಲ, ಆಗ ಅವ್ರ ಕೆಟ್ಟತನೆಲ್ಲ ಅಳಿಸೋಗಿರುತ್ತೆ. ಆ ಪ್ರೀತಿ ನಮ್ಮನ್ನೆಲ್ಲ ಇವತ್ತು ನನ್ನನ್ನ ನೀನು ಬೆಳೆಯೋನು, ನಾನು ಮೊದಲು ಸಂಘಟನೆ ಹೋರಾಟದಿಂದ ತುಂಬಾ ಓಡಾಡ್ತಾ ಇದ್ದೆ. ಬೆಳಗ್ಗೆ ಆದ್ರೆ ನಾನು ಬೆಳಗ್ಗೆ ಆ ಸ್ಟೇಷನ್ಗೆ ಹೋಗು, ಅಲ್ಲಿ ಕುತ್ಕೋ, ಇವ್ರ ಹತ್ರ ಮಾತಾಡಿ ಇದೇ ಇರ್ತಿತ್ತು. ಕರೆದು ಬುದ್ಧಿ ಹೇಳಿದ್ರು, ನಿನ್ನ ವಯಸ್ಸಿಗೆ ನೀನು ಮಾಡುವಂಥದ್ದು ಕಾರ್ಯಗಳು ತುಂಬಾ ಇದೆ, ಮೊದಲು ಜವಾಬ್ದಾರಿಗಳು ಕಲ್ತ್ಕೋ, ಆಮೇಲೆ ಹೋರಾಟ ಇದ್ದಿದ್ದೆ, ನೀನೊಂದು ಹಂತಕ್ಕೆ ಬಂದ ಮೇಲೆ ನೀನು ಹೋರಾಟ ಮಾಡು, ನಾವೆಲ್ಲ ನಿನ್ ಜೊತೆ ಇರ್ತೀವಿ ಅಂತ ಹೇಳಿದ ವ್ಯಕ್ತಿಗಳು. ಸೊ ಅಂಥವ್ರಿಗೆ ಇವತ್ತು ಒಂದು ಸ್ಟೇಷನ್ ಕೂರಿಸ್ತಾರೆ, ಅರೆಸ್ಟ್ ಮಾಡ್ತಾರೆ. ಒಂದು ವಿಶ್ವದಾದ್ಯಂತ ಕಾರ್ಯಕ್ರಮ, ಅದು ಅಂತಿಂತ ಕಾರ್ಯಕ್ರಮ ಅಲ್ಲ, ಕನ್ನಡದ ಕಾರ್ಯಕ್ರಮ, ನಮ್ಮ ಕಾರ್ಯಕ್ರಮ. ಇವತ್ತು ನಾವು ಉಸಿರಾಡ್ತಿದೀವಿ ಅಂತ ಹೇಳಿದ್ರೆ ಆ ಭಾಷೆಯಿಂದ, ಆ ನೆಲದಿಂದ. ವೈಯಕ್ತಿಕ ದ್ವೇಷಗಳು ನನ್ನ ಮೇಲೆ, ನಿಮ್ಮ ಮೇಲೆ, ಯಾರ ಮೇಲೆ, ಎಷ್ಟು ಜನದ ಮೇಲೆ ಬೇಕಾದ್ರೂ ಆ ಭಾವನೆಗಳು ಹುಟ್ಟುಬಿಡ್ಲಿ, ದ್ವೇಷ ಹುಟ್ಟುತ್ತೆ. ಯಾಕಂದ್ರೆ ಇವತ್ತು ಒಂದು ಕುಟುಂಬ, ಒಂದು ಮನೆ, ಅಣ್ಣ ತಮ್ಮಂದಿರಿಗೆ ಬರಲ್ಲ. ಅಂತರಲ್ಲಿ ಇಂಥ ಒಂದು ಮಹತ್ ಕಾರ್ಯ, ದೊಡ್ಡ ಕಾರ್ಯ ಮಾಡ್ತಾ ಇರುವಾಗ ಭಿನ್ನಾಭಿಪ್ರಾಯಗಳು ಬಂದೇ ಬರುತ್ತೆ. ಎಲ್ಲೋ ಒಂದ್ ಕಡೆ ಏನೋ ತೊಂದರೆ ಆಗಿರ್ಬೋದು, ತಪ್ಪಾಗಿರ್ಬೋದು, ಎರಡೂ ಕಡೆ ತಪ್ಪಾಗಿರ್ಲಿ. ಆದ್ರೆ ನೀವು ಒಬ್ಬ ವ್ಯಕ್ತಿ ಮೇಲೆ, ಅಂತಹ ಗೌರವಾನ್ವಿತ ವ್ಯಕ್ತಿ ಮೇಲೆ, ಅಂತಹ ಹಿರಿಯ ವ್ಯಕ್ತಿ ಮೇಲೆ ನೀವೊಂದು ಕಂಪ್ಲೇಂಟ್ ಕೊಡ್ತೀರಿ, ಒಳಗಡೆ ಕೂರಿಸ್ತೀರಿ ಅಂತ ಹೇಳಿದ್ರೆ, ಒಂದು ಹಬ್ಬವನ್ನ ನಿಲ್ಲಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ನಿಜಕ್ಕೂ ನೀವು ಒಂದು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಸರಿನಾ? ಇರಬಹುದು, ದ್ವೇಷ ಇರಬಹುದು, ಅಥವಾ ಏನೋ ಇರ್ಬೋದು, ಕೂತು ಮಾತಾಡಿದ್ರೆ ಬಗೆಹರಿಬೋದಿತ್ತು. ಒಂದು ವೇಳೆ ಬಗೆಹರಿಲಿಲ್ವಾ, ಕಾರ್ಯಕ್ರಮ ನಡೆಸ್ಬಿಡಿ, ಜೊತೆಲಿ ನಿಂತು ನೆಲೆಸಿ ಮುಗಿಸ್ಬಿಡಿ. ಅದಾದ್ಮೇಲೆ ಮಾತಾಡ್ಬೋದಿತ್ತು. ಹಿರಿಯರಿದ್ರು, ದೊಡ್ಡವರಿದ್ರು, ನಿಮ್ ಜೊತೆಯವರಿದ್ರು, ಅವ್ರ ಜೊತೆಯವರಿದ್ರು, ಎಲ್ಲ ಮಾತಾಡ್ಬೋದಿತ್ತಲ್ವಾ? ಹೀಗಿರುವಾಗ ಒಬ್ಬ ಒಳ್ಳೆ ವ್ಯಕ್ತಿನ ತಗೊಂಡೋಗಿ ನೀವು ಏನೋ ದ್ವೇಷ ಸಾಧಿಸೋದಕ್ಕೋಸ್ಕರ ಮಾಡ್ತಿದ್ರೆ ನಿಜಕ್ಕೂ ಮನ್ಸಿಗೆ ಬೇಜಾರಾಯ್ತು. ನನಗಂತೂ ತುಂಬಾ ಬೇಜಾರಾಯ್ತು. ಯಾಕಂದ್ರೆ ಆ ವ್ಯಕ್ತಿಗಳ ಬಗ್ಗೆನೂ ನನಗೆ ಪರಿಚಯ ಇಲ್ಲ. ಆದ್ರೆ ಗೊತ್ತಿರೋ ಏಕೈಕ ವ್ಯಕ್ತಿ ನಮ್ಮ ಶಿವಕುಮಾರ್ ಸರ್. ಅವ್ರ ಮನ್ಸೇ ಅದು ಒಂಥರ ಬಿಡಿಸಿ ಹೇಳೋದಕ್ಕೆ ನಂಗೆ ಬಾಯಿ ಬರ್ತಲ್ಲ, ಅಷ್ಟು ಪದಗಳಿದೆ ಅವ್ರ ಹತ್ರ ಹೇಳೋದಕ್ಕೆ. ಪ್ರತಿಯೊಬ್ರು ಮಕ್ಕಳು ನನ್ ಮಗ 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 ಅಂತ ಮಾತಾಡ್ತೀವಿ. ಇವತ್ತು ಒಂದ್ ನೋಡಿ ಏನ್ ಮಾಡ್ತಿದ್ಯಾ ಮಗ ಅಂತ. ಆ ತರ ಸ್ಥಾನದಲ್ಲಿರೋ ವ್ಯಕ್ತಿಗಳನ್ನ ನಾನು ಇವತ್ತಿಗೂ ಅವ್ರನ್ನ ದ್ವೇಷ ನೋಡಿಲ್ಲ. ನಾನು ಬಹಳಷ್ಟು ಜನ ನೋಡ್ತೀನಿ, ಸರ್ ನೀವು ಇಷ್ಟೊಂದು ಒಳ್ಳೆಯದಾಗಿರ್ಬಿಡಿ ಅಂತ ಬಹಳಷ್ಟು ಸಲ ಹೇಳಿದ್ದೀನಿ. ಇಂಥವ್ರು ಕನ್ನಡದ ಕಾರ್ಯಕ್ರಮ ಏನ್ ಕಾರ್ಯಕ್ರಮ ಮಾಡ್ತಾ ಇದೀವಿ ನಾವೆಲ್ಲ ಸೇರ್ಕೊಂಡು. ನಾನು ಕಾರ್ಯಕ್ರಮಕ್ಕೆ 3 ವರ್ಷದಿಂದಲೂ ಅವ್ರನ್ನ ಕರೀತಿದ್ರೆ ನಾನು ಸರಿಯಾದ ಟೈಮಿಗೆ ಬರೋಕ್ಕಾಗ್ತಾ ಇಲ್ಲ, ನನ್ನ ಸಮಸ್ಯೆಗಳು. ಆದ್ರೂ ಅಲ್ಲೆಲ್ಲೋ ಕೂತು ಇದು ನಮ್ಮ ಕಾರ್ಯಕ್ರಮ ಚೆನ್ನಾಗಾಯ್ತಾ ಸರ್, ಯಶಸ್ವಿ ಆಯ್ತಾ, ಚೆನ್ನಾಗಿ ನಡೀತು, ಇಷ್ಟು. ಯಾಕಂದ್ರೆ ಇದು ನನ್ನ ಹಬ್ಬ, ವೈಯಕ್ತಿಕವಾಗಿ ನನ್ನ ಹಬ್ಬ. ಇದು ಯಾವುದೋ ದೊಡ್ಡ ಸಂಘ ಸಮಾಜದಲ್ಲ. ಯಾಕಂದ್ರೆ ನಾನು ಕನ್ನಡದವನು, ನಾನು ಹುಟ್ಟಿದ್ದು ಕನ್ನಡದಲ್ಲಿ. ನಾನು ಇವತ್ತು ಅನ್ನ ತಿಂತಾ ಇರೋದು, 4 ಜನ ಜೊತೆ ಮಾತಾಡ್ತಾ ಇರೋದು ನನ್ನ ಭಾಷೆ. ನನ್ನ ಭಾಷೆನ ಎಲ್ಲೋ ವಿದೇಶದಲ್ಲಿ ಹೋಗಿರೋ ಜನಗಳನ್ನ ಒಟ್ಟಿಗೆ ಕೂರಿಸ್ಕೊಂಡು, ನಿಮ್ಮನ್ನೆಲ್ಲ ಸೇರಿಸ್ಕೊಂಡು ನಾವೆಲ್ಲರೂ ನಿಮ್ ಜೊತೆ ಇದೀವಿ, ನೀವು ನಮ್ಮ ಜೊತೆ ಇರಿ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು, ಅದ್ಭುತವಾದ ಕಾರ್ಯಕ್ರಮ ಇದು. ಅಲ್ಲಿ ನಾವು ವಿಡಿಯೋಗಳು ನೋಡ್ತಾ ಇದ್ರೆ ನಮ್ಗೆ ಇಲ್ಲಿ ಕೂತು ರೋಮಾಂಚನ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ನಾನು ಅಲ್ಲಿ ಮಿಸ್ ಮಾಡ್ಕೊಂಡಲ್ಲ, ನನ್ನ ಕೈಯಲ್ಲಿ ಹೋಗಕ್ ಆಗ್ಲಿಲ್ವಲ್ಲ ಅಂತ ಕೊರಕಾಡ್ತಾ ಇರುತ್ತೆ ಪ್ರತಿ ಸಲನೂ ನನಗೆ. ಅಂತಹ ಕಾರ್ಯಕ್ರಮನ ನಾನು ಎಲ್ಲೋ ನಿಲ್ಲಿಸ್ಬೇಕು ಅಂತ ಹೊಡೋದು, ಅಥವಾ ಏನೋ ತೊಂದರೆ ಕೊಡ್ಬೇಕು ಆ ಕಾರ್ಯಕ್ರಮ, ನಿಜಕ್ಕೂ ಖೇದಕರ ಅನ್ಸುತ್ತೆ. ನಮ್ಮವರಾಗಿ, ಬೇರೆಯವ್ರು ಯಾರು ಹೊರಗಡೆಯವ್ರು ಮಾಡಿದ್ರೆ ಬಹುಶಃ ಅದು ಬೇರೆ ದಾರಿ ಇರ್ತಿತ್ತು. ಅದು ನಮ್ಮವರೇ ಆಗಿ, ನೀವು ನಮ್ಮವರೇ ಆಗಿ, ನಮ್ಮ ಕನ್ನಡದವರೇ ಆಗಿ ಕನ್ನಡಿಗರಿಗೆ ತೊಂದರೆ ಕೊಡ್ತೀನಿ ಅಂತ ಹೇಳಿದ್ರೆ ನಿಜಕ್ಕೂ ಬೇಸರ ಆಗುತ್ತೆ. ಇವತ್ತು ನಾವು ನಮ್ಮವ್ರು ಕನ್ನಡದವರೇ ನಮಗೆ ಕನ್ನಡದವ್ರಿಗೆ ತೊಂದರೆ ಕೊಡ್ತೇವೆ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ಅಲ್ವಾ? ಬೇರೆಯವ್ರು ಯಾರೋ ತೊಂದರೆ ಕೊಟ್ಟಿದ್ರೆ ಬಿಡು ಅಂತ ಹೇಳ್ಬೋದಿತ್ತು. ಅವ್ನಿಗೆ ಗೊತ್ತಿಲ್ಲ ನಮ್ಮ ಬಗ್ಗೆ, ನಮ್ಮ ಭಾಷೆ ಬಗ್ಗೆ ಗೊತ್ತಿಲ್ಲ, ಅವ್ನು ತಪ್ಪ ಮಾತಾಡ್ತಾ ಇರ್ಬೋದು, ಸೊ ಅವನಿಗೆ ಬುದ್ಧಿ ಹೇಳೋಣ ಅನ್ಬೋದಿತ್ತು. ಬಟ್ ನಮ್ಮವರೇ ಎಲ್ಲ ಗೊತ್ತಿದ್ದೆ, ನಮ್ಮವರೇ ಚಾಕು ಹಾಕಕ್ ಬಂದ್ರೆ, ಬೆನ್ನಿ ಚೂರಿ ಹಾಕಕ್ ಬಂದ್ರೆ, ಅಥವಾ ತೊಂದರೆ ಕೊಡಕ್ ಬಂದ್ರೆ ಹೇಗೆ ಸಹಿಸ್ಕೊಡುತ್ತೆ ಜೀವ? ಅದರಲ್ಲೂ ಎಲ್ರಿಗೂ ಒಳ್ಳೇದಾಗ್ಲಿ, ಅವರು ಎಲ್ರನ್ನೂ ಸೇರ್ಸಕ್ ಶುರು ಮಾಡ್ತಾರೆ. ಬನ್ನಿ, ನೀವು ಬನ್ನಿ, ಕನ್ನಡ ಕಾರ್ಯಕ್ರಮ ಮಾಡ್ತಾ ಇದೀವಿ, ಬರ್ತೀಯಪ್ಪ, ಬಾ, ನೀನು ಒಂದು ಪೋಸ್ಟ್ ತಗೋ, ನೀನು ಕೆಲಸ ಮಾಡು, ನಿನ್ನ ಎಷ್ಟು ಟೈಮ್ ಸಿಗುತ್ತೆ ಅದನ್ನ ಅದಕ್ಕೆ ಇನ್ವಾಲ್ವ್ ಆಗು, ನೀನ್ ಕಾರ್ಯಕ್ರಮ ಮಾಡು, ಅಥವಾ ದೂರದಲ್ಲಿ ನಿನ್ ಬರಕ್ ಆಗ್ತಾ ಇಲ್ವಾ ಅಲ್ಲಿಂದನೇ ಒಂದು ಶುಭ ಹಾರೈಸು ಅಂತ ಹೇಳಂತಹ ವ್ಯಕ್ತಿ. ಏನ್ ಮಾತಾಡೋದೀಗ? ಈಗ ನಮ್ಮಲ್ಲಿ ಹಬ್ಬಗಳು ಅಂತ ಬಂದ್ರೆ ಯಾವಾಗ್ಲೇ ಆಗಿರ್ಬೋದು, ಇಲ್ಲ ಜಾತಿಗಳು ಇಲ್ಲ ಧರ್ಮಗಳು ಅಂತ ಬರುತ್ತೆ. ಆದ್ರೆ ಕನ್ನಡ ಹಬ್ಬ, ಕನ್ನಡ ರಾಜ್ಯೋತ್ಸವ ಅಂತ ಬಂದಾಗ
ಯಾವುದೇ ಜಾತಿ ಧರ್ಮ ಇಂದಲೇ ಒಟ್ಟಾರೆ ನಡೆಸೋ ಹಬ್ಬನೇ ನಮ್ಮ ಕನ್ನಡ ಹಬ್ಬ. ಸೊ ಅಂಥದ್ರಲ್ಲಿ ಅವರು ತುಂಬಾ ಪ್ರೀತಿಯಿಂದ ಏನು ನಡೆಸ್ಕೊಂಡು ಬರ್ತಾ ಇರ್ತಾರೆ ವಿಶ್ವ ಕನ್ನಡ ಹಬ್ಬ ಅಂತ. ಆದ್ರೆ ಅವ್ರನ್ನ ಏಕಾಏಕಿ ಹೋಗ್ಬಿಟ್ಟು ಏರ್ಪೋರ್ಟ್ ನಲ್ಲಿ ಒಂದು ಕ್ರಿಮಿನಲ್ ತರ ಅರೆಸ್ಟ್ ಮಾಡ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದನ್ನೇ ಹೇಳಿ, ನೀವು ಯಾರ ಮೇಲೆ ದ್ವೇಷ ಮಾಡ್ತಿದ್ದೀರಾ? ಮೊದಲನೇ ಕನ್ನಡ ಸರ್ವ ಧರ್ಮ ಸರ್ವ ಜನಾಂಗದ ಪ್ರೀತಿಯ ತೋಟ ನಮ್ಮ ಕರ್ನಾಟಕ, ಕನ್ನಡ ನಾಡು ಅಂತ ಹೇಳೋದು. ನೀವೆಲ್ಲರೂ ಒಂದು, ನಾವೆಲ್ಲರೂ ಒಂದು ಅನ್ನುವಂಥದ್ದು. ಇದರಲ್ಲಿ ನೀವು ದ್ವೇಷ ಸಾಧಿಸ್ತಾ ಇರೋದು ಯಾರ ಮೇಲೆ? ಮತ್ತೆ ನಾವೇ ನಮ್ಮವ್ರ ಮೇಲೆ, ನಮ್ಮ ಜೊತೆಲಿದ್ದವರು, ನಿಮ್ಮ ಜೊತೆ ಕೂತು ಊಟ ಮಾಡಿದವರು, ನಿಮ್ಮ ಜೊತೆ ಕಾಫಿ ಹಂಚ್ಕೊಂಡವ್ರು, ಇವ್ರ ಮೇಲೆ ನೀವು ದ್ವೇಷ ಸಾಧಿಸಿ ಒಂದು ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿ ಕೂರಿಸ್ತೀವಿ. ಇವತ್ತು ಆ ಒಂದು ಕಾರ್ಯಕ್ರಮಕ್ಕೆ ಕಿರೀಟನೇ ಇಲ್ಲಂಗೆ ಅನ್ನಿಸ್ಬಿಡ್ತು ನಮ್ಗೆ. ಅದು ನೋಡಿ ನಿಜಕ್ಕೂ ಕಳವಳ ಆಯ್ತು. ರಾತ್ರಿ ಎಲ್ಲ ಸ್ಟೇಟಸ್ ನೋಡ್ತಾ ಇದೀನಿ, ಎಲ್ಲೂ ಕಾಣಿಸ್ತಾ ಇಲ್ಲ. ಆರೋಗ್ಯ ಕೆಡ್ತಾ ಏನಾಗಿರ್ಬೋದು ತೊಂದರೆ? ರಾತ್ರಿ 12 ಗಂಟೆ ಇದನ್ನ ಯೋಚನೆ ಮಾಡಿದೀನಿ ನಾನು, ಏನಾಗಿರ್ಬೋದಪ್ಪ. ನಿಮ್ಗೆ ನಿಜವಾಗ್ಲೂ ಅವಶ್ಯಕತೆ ಇತ್ತ? ಅದನ್ನ ಅವ್ರೆ ಯಾರಿಗೆ ತೊಂದರೆ ಕೊಡ್ಬೇಕು ಅಂತ ಕೊಡ್ತಾ ಇದ್ದಾರೆ, ಅವರು ಒಂದು ಕ್ಷಣ ಕೂತು ಯೋಚನೆ ಮಾಡಿಸಿ. ದ್ವೇಷ ಎಲ್ರಿಗೂ ಇರುತ್ತೆ, ಏನ್ ಹೊತ್ಕೊಂಡು ಹೋಗ್ತೀವಿ? ಮನೆಯವ್ರಿಗೆ ಯಾರು ಹೊತ್ಕೊಂಡು ಹೋಗಕ್ಕೆ ಸಾಧ್ಯ ಇದೆಯಾ? ಅಂಡ್ ಇವತ್ತು ನೀವು ಒಂದು ಸ್ಥಾನದಲ್ಲಿ, ಎಲ್ಲೋ ಒಂದು ಸ್ಥಾನದಲ್ಲಿ ನೀವು ಇದ್ದೀರಾ, ಮುಂಚೆನೇ ಹಿಂಗೆ ಇದ್ರಾ ಅಥವಾ ನಾಳೆನೂ ಹಿಂಗೆ ಇರ್ತೀರಾ? ಇಲ್ಲ ಅಲ್ವ. ಯಾವುದೂ ಶಾಶ್ವತ ಅಲ್ಲದೆ ಇರೋಂತಹ ಜೀವನದಲ್ಲಿ ನೀವು ತಗೊಂಬಂದು ಏನೋ ಆ ಸೆಕೆಂಡ್ಗೆ ಒಂದು ನಾವೇಗ ಏನೋ ತಪ್ಪು ಮಾಡ್ತಿರ್ತೀವಿ ಅಥವಾ ಯಾರ ಮೇಲೆ ಜಗಳ ಆಡಿರ್ತೀವಿ ಅನ್ಕೊಳ್ಳಿ, ಒಂದು 5 ವರ್ಷ ಬಿಟ್ಟು ಕೂತು ಯೋಚನೆ ಮಾಡಿದ್ರೆ ಇಷ್ಟು ಸಿಲ್ಲಿಯಾಗಿ ಚೈಲ್ಡಿಶ್ ಆಗಿ ಬಿಹೇವ್ ಮಾಡೋದು ಅಂತ ಅನ್ಸಕ್ಕೆ ಶುರು ಆಗುತ್ತೆ ನಮ್ಗೆ. ಒಂದು ಸಮಯಕ್ಕೆ ಹೋದಾಗ ಅದು ಬೇಕಿತ್ತ ಅಂತ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತ ಸುಮ್ಮನೆ ಹೇಳಿದ ದೊಡ್ಡ ಗಾದೆನ. ಆ ಕ್ಷಣ ಒಂದು ಸೆಕೆಂಡ್ ನೀವು ಸುಮ್ಮನೆ ಇದ್ದಿದ್ರೆ ನಿಮ್ಮೇಲೆ ಅವ್ರಿಗೂ ಗೌರವ ಹೆಚ್ಚಾಗ್ತಾ ಇತ್ತು. ಇಲ್ಲಪ್ಪ, ಅವ್ರಿಗೆ ಏನೇ ದ್ವೇಷ ಇದ್ರು ಕಾರ್ಯಕ್ರಮಕ್ಕೆ ಅಡ್ಡಿ ಮಾಡಲಿಲ್ಲ ಅವರು ಅನ್ನುವಂತಹ ಪ್ರೀತಿ ಯಾವತ್ತೂ ಇದ್ದೇ ಇರ್ತಿತ್ತು ಅಲ್ವಾ? ವೈಯಕ್ತಿಕವಾಗಿ ಪರ್ಸನಲ್ ಅಥವಾ ವ್ಯವಹಾರ ಏನ್ ಬೇಕಾದ್ರೆ ಸೈಡ್ಗೆ ಇಟ್ಬಿಡೋಣ, ಮನ್ಸಲ್ಲಂತೂ ಅದೇ ವಿಶ್ವಾಸ ಉಳ್ಕೊಳ್ತಿತ್ತು. ಕಾರ್ಯಕ್ರಮಕ್ಕೆ ಅವ್ರು ತೊಂದರೆ ಕೊಡ್ಲಿಲ್ಲ, ನನಗೆ ತೊಂದರೆ ಕೊಟ್ಟಿರ್ಬೋದು, ಆದ್ರೆ ಕಾರ್ಯಕ್ರಮ ತೊಂದರೆ ಕೊಟ್ಟಿಲ್ಲ ಅಂತ. ಆ ಹಬ್ಬಕ್ಕೋಸ್ಕರ ಅವ್ರು ಎಷ್ಟು ಅಗಲಿರೋದು ಕಷ್ಟಪಡ್ತಾರೆ ನಮಗೆ ಗೊತ್ತು. ರಾತ್ರಿ ಮಧ್ಯರಾತ್ರಿ 2 ಗಂಟೆ ಫೋನ್ ಮಾಡಿ ಕನ್ನಡ ಹೇಳಿ ಏನ್ ಮಾಡೋಣ ಅಂತ ವ್ಯಕ್ತಿ ಅವ್ರಿಗೆ ನೀವು ಯಾಕೆ ದ್ವೇಷ ಸಾಧಿಸ್ತಿದ್ದೀರ? ಯೋಚನೆ ಮಾಡಿ ಕೂತ್ಕೊಂಡು ಒಂದ್ಸಲ ಯೋಚನೆ ಮಾಡಿ ನೋಡಿ. ಹಣಕಾಸಿಗೆ ನಿಮ್ದು ದ್ವೇಷ ಆಗಿತ್ತು ಅಂತ ಹೇಳಿದ್ರೆ ಅದು ಸಂಪಾದನೆ ಯಾರು ಬೇಕಾದ್ರೂ ಮಾಡ್ತಾರೆ, ಯಾವಾಗ ಬೇಕಾದ್ರೂ ಆಗತ್ತೆ. ಇವತ್ತು ನಿಮ್ಗೆ ಆ ಕ್ಷಣಕ್ಕೆ ಸಂಪಾದನೆ ಆಗದೆ ಇರಬಹುದು, ನಾಳೆ ನಿಮ್ಗೆ ಅದು ನಿಮ್ಮ ಒಳ್ಳೆತನಕ್ಕೆ ಯಾವತ್ತೊಂದ್ಸಲ ಬಂದೇ ಬರುತ್ತೆ ಹಣ ಅನ್ನುವಂಥದ್ದು. ಬಂದ್ರೆ ಆ ವ್ಯಕ್ತಿ ಕಳ್ಕೊಂಡಾಗ ನಮ್ಗೆ ನೋವಾಗೇ ಆಗತ್ತೆ. ಆ ವ್ಯಕ್ತಿ ನಮ್ಮಿಂದ ದೂರ ಆದ್ರು ಅಂತ ಹೇಳಿದ್ರೆ ನಾವು ದೊಡ್ಡ ಆಸ್ತಿ ಕಳ್ಕೊಂಡಂಗೆ. ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇರೋದು ಕಾಂಟ್ಯಾಕ್ಟ್ ಅನ್ನೋದು ಏನಿದೆಯಲ್ಲ, ಅದಕ್ಕಿಂತ ದೊಡ್ಡ ಆಸ್ತಿ ಯಾರಿಗೂ ಏನೂ ಇಲ್ಲ. ಅದು ಒಬ್ರು ಇದ್ರೆ ಸಾಕು. ನನ್ಗೆ ಅವ್ರೊಂದು ಫೋನ್ ಮಾಡಿ, ಗುರುಗಳ ನಂಗೆ ಹಿಂಗ್ ಸಮಸ್ಯೆ ಬಾ ನಮಗ ನಾನು ಇದೀನಿ ಮುಗಿತಲ್ವಾ, ನಂಗೆ ಆ ಸಮಸ್ಯೆನೇ ಬಗೆಹರ್ದಂಗಲ್ವಾ. ಅಂತಹ ವ್ಯಕ್ತಿಗಳನ್ನ ನಾವು ದೂರ ಮಾಡ್ಕೊಂಡ್ ಬರ್ತಾ ಇದೀವಿ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪೇ ಹೇಳ್ತಾ ಇದೀವಿ ಅಂತ ಅರ್ಥ. ಬಿಟ್ಬಿಡ್ಬೇಕು. ದ್ವೇಷ ಇರುತ್ತೆ, ದ್ವೇಷ ಸಾಧಿಸಿ ಏನ್ ಸಾಧಿಸಿದವ್ರು ಇವತ್ತಿನ ನಮ್ಮ ಇತಿಹಾಸ ಹೇಳ್ಕೊಂಡ್ ಬಂದಿದೆ. ರಾಮಾಯಣ ಮಹಾಭಾರತ ಕಾಲದಿಂದ ಯಾರು ದ್ವೇಷ ಸಾಧಿಸಿದವ್ರು ಉದ್ಧಾರ ಆಗಿರೋದಿದ್ಯಾ? ಪ್ರೀತಿ ಸಾಧಿಸಿದವ್ರ ಹೆಸರು ಅಜರಾಮರಾವ್ ಉಳ್ಕೊಂಡಿದೆ. ಇವತ್ತು ದ್ವೇಷ ಯಾರ ಮೇಲೆ, ಯಾವ ವ್ಯಕ್ತಿ ಮೇಲೆ ಮಾಡ್ತಿದ್ದೀರಿ? ಈಗ ಶಿವಕುಮಾರ್ ಅವರ ಮೇಲೆ ಸಾಕಷ್ಟು ಅಲಿಗೇಷನ್ಸ್ ಬರುತ್ತೆ. ದುಡ್ಡಿಂದ ಇರ್ಬೋದು ಅಥವಾ ಒಂದು ಪೇಪರ್ ನಲ್ಲಿ ಇರ್ಬೋದು, ಚಾನೆಲ್ಗಳಲ್ಲಿ ಇರ್ಬೋದು, ಒಂದಷ್ಟು ಅಲಿಗೇಷನ್ಸ್ ಬರುತ್ತೆ. ಅವ್ರು ಮೋಸ ಮಾಡಿದ್ರೆ ಅಂತ ಒಂದಷ್ಟು ಮೆಸೇಜ್ಗಳು ಪಾಸ್ ಆಗಿರುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನನ್ಗೆ ಗೊತ್ತಿಲ್ಲ, ಖಂಡಿತವಾಗ ನಾನು ಈ ವಿಚಾರ ನಂಬಲ್ಲ. ಆ ವ್ಯಕ್ತಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಖಂಡಿತ ಈ ಕೆಲಸ ಆಗಿರೋಕ್ ಸಾಧ್ಯನೂ ಇಲ್ಲ. ಯಾಕಂದ್ರೆ ಆ ವ್ಯಕ್ತಿ ಅಂತವ್ರಲ್ಲ. ತನ್ನ ಕೈಯಿಂದ ದುಡ್ದಿದ್ದನ್ನ ತನ್ನ ಕೈಯಿಂದ ಎತ್ತಿ ಮಗನೇ ನೀನ್ ಚೆನ್ನಾಗಿರೋ ಅಂತ ಕೊಡುವಂತಹ ವ್ಯಕ್ತಿ ಇವತ್ತು ಇನ್ನೊಬ್ರು ದುಡ್ಡನ್ನ ಬಳಕೆ ಮಾಡ್ಕೊಂಡು ಅದರಲ್ಲೂ ವಿಶ್ವ ಕನ್ನಡ ಹಬ್ಬಕ್ಕೆ ಕೊಟ್ಟಿದ್ದ ದುಡ್ಡನ್ನ ಬಳಕೆ ಮಾಡ್ಕೊಳ್ತಾರೆ ಅಂದ್ರೆ ಖಂಡಿತವಾಗಿಯೂ ನಾನು ನಂಬಲ್ಲ. ಯಾಕೆಂದ್ರೆ ಇವತ್ತು ನಾನು ಅವ್ರ ಮಗನ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಈ ಮಾತನ್ನ ಹೇಳಬೇಕು. ಆ ವ್ಯಕ್ತಿ ಖಂಡಿತವಾಗಿಯೂ ಆ ತರದವ್ರು ಅಲ್ವೇ ಅಲ್ಲ. ನಾನ್ ನೋಡಿರೋಂಗೆ, ನನಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಬ್ಬೊಬ್ರು ಒಂದೊಂದು ವ್ಯಕ್ತಿ ಒಂದೊಂದು ತರ ಕಾಣಬಹುದು. ನಾನು ಇಷ್ಟು ವರ್ಷಗಳಿಂದ ಅವ್ರನ್ನ ನೋಡ್ಕೊಂಡ್ ಬಂದಿದ್ದೀನಿ. ಎಲ್ಲೋ ಇದ್ದವ್ರನ್ನ ಕರೆಸಿದ್ರು, ಅವ್ರು ಸರಿ ಸಮಾನವಾಗಿ ಕುರ್ಚಿ ಹಾಕಿ ಕೂರಿಸಿ ನನ್ನ ಮಗನ ನೀನ್ ಮಾತಾಡಿ, ಹಿಂಗಿದೆ, ನಿನ್ಗೆ ಒಳ್ಳೆ ವ್ಯಕ್ತಿತ್ವ ಇದೆ, ನಿನ್ಗೆ ಒಳ್ಳೆ ಅಭಿಪ್ರಾಯಗಳು ನಿನ್ ಮೇಲೆ ಹುಟ್ಟುತ್ತೆ ಜನಗಳಿಗೆ, ನೀನ್ ಹಿಂಗ್ ಬದುಕು ಅಂತ ಹೇಳ್ಕೊಟ್ಟು ವ್ಯಕ್ತಿ. ಅವ್ರಿಗೆ ಯಾರನ್ನೋ ಕರೆಸಿ, ನಾನು ಎಲ್ಲೋ ಇದ್ದವನ್ನ ಕರೆಸಿ ಮಾತಾಡಿಸ್ಬೇಕು ಅನ್ನೋದೇನು ಇರ್ಲಿಲ್ಲ. ಒಂದು ಪ್ರೀತಿ ವಿಶ್ವಾಸ ತೋರಿಸ್ಬೇಕು ಅನ್ನೋದಿರ್ಲಿಲ್ಲ. ಕೈಯಾರ ಸಹಾಯ ಮಾಡ್ಬೇಕು ಅನ್ನೋದು ಇರ್ಲಿಲ್ಲ. ಅವ್ರು ನಂಗೆ ಸಹಾಯ ಮಾಡಿದ್ರು ಅಥವಾ ನಂಗೆ ಬೆನ್ ತಟ್ಟಿದ್ರು ಅಂತ ಹೇಳಿ ನಾನು ಈ ಮಾತನ್ನ ಹೇಳ್ತಿಲ್ಲ. ಒಬ್ಬ ವ್ಯಕ್ತಿ ಜೊತೆ ಇದ್ದಾಗ ಆಟೋಮೆಟಿಕ್ ಅರ್ಥ ಆಗೇ ಆಗುತ್ತೆ ಅವ್ರು ಎಂತವ್ರು ಅಂತ ಹೇಳಿ. ಹಂಗಿದ್ದಾಗ ಅವರು ಆ ಬಣ ಬಳಸ್ಕೊಂಡು ಏನ್ ಮಾಡ್ಬೇಕಿದೆ ಈ ವಯಸ್ಸಲ್ಲಿ? ಈಗ ಪ್ರೋಗ್ರಾಮ್ದು ಒಂದಷ್ಟು ನೀವು ಸ್ಟೇಟಸ್ ನ ನೋಡ್ತೀರಾ, ಅವಾಗ ಸರಿ ಇರೋದಿಲ್ಲ ಅಂತ ನಿಮ್ಗೆ ಫೀಲ್ ಆಗುತ್ತೆ, ಬೇಜಾರಾಗುತ್ತೆ. ಏನಾಯ್ತು ಅಂತ ನಾನು ಅನ್ಕೊಂಡೆ ಅಂತ ನೀವು ಹೀಗೆ ಹೇಳಿದ್ರಿ. ನಿಮ್ಗೆ ಅದಕ್ಕಿಂತ ಮುಂಚೆ ಅವ್ರಿಗೆ ಏನಾಗಿದೆ ಅಂತ ಗೊತ್ತಿರ್ಲಿಲ್ವಾ? ಅಂದ್ರೆ ಇವಾಗ ನೀವು ಕಾಲ್ ಮಾಡಿ ಕೂಡ ಕೇಳಲಿಲ್ವಾ ಅವ್ರಿಗೆ ಏನಾಗಿದೆ ಸರ್, ಎಲ್ಲಿದ್ದೀರಾ, ಏನಕ್ಕೆ ನೀವು ಹೋಗಿಲ್ಲ ಫಂಕ್ಷನ್ಗೆ, ಏನ್ ನಡೀತಾ ಇದೆ ಅಂತ ನೀವು ತಿಳ್ಕೊಳ್ಳಿಲ್ವಾ? ಆ ವ್ಯಕ್ತಿ ದೊಡ್ಡ ಗುಣ ಏನ್ ಗೊತ್ತಾ, ಯಾರಿಗೂ ಹೇಳ್ಕೊಡಲ್ಲ.
ಹೇಳ್ಕೊಡೋದ್ರಲ್ಲಿ ತುಂಬಾ ಮುಜುಗರ ಪಡ್ತಾರೆ. ಬೇಡ, ಎಲ್ಲಿ ಹೇಳಿದ್ರೆ ಅವ್ರಿಗೆ ಬೇಜಾರಾಗ್ಬೋದು, ಇವ್ರಿಗೆ ಬೇಜಾರಾಗೈತೆ, ಇವ್ರಿಗೆ ಬೇಜಾದ್ರೆ ಎಲ್ಲಿ ಕನ್ನಡ ಕಾರ್ಯಕ್ರಮಕ್ಕೆ ತೊಂದರೆ ಆಗ್ಬೋದು. ಯಾಕಂದ್ರೆ ಎಲ್ರು ನೀವು ಸಮಸ್ಯೆ ಇದೆ ಅಂತ ಕೊಡ್ಬರಲ್ಲ, ಫಸ್ಟ್ ಯೋಚನೆ ಮಾಡ್ತಾರೆ, ಹೋಗ್ಲಾ ಬೇಡವಾ, ಹೋದ್ರೆ ನನಗೇನ್ ಲಾಭ, ಲಾಸ್ಟ್ ನನಗೇನಂತ ಯೋಚನೆ ಮಾಡೋ ಅಂತ ಜನಗಳೊಳಗೆ ನಾವಿದ್ದೀವಿ. ಹಂಗಿದ್ದಾಗ ಅವ್ರು ಯಾರಿಗಾರು ಒಬ್ಬರಿಗೆ ಹೇಳ್ಕೊಂಡ್ರೆ ಎಲ್ಲಿ ಕಾರ್ಯಕ್ರಮಕ್ಕೆ ಸಮಸ್ಯೆ ಆಗತ್ತಾ, ನನಗೆ ಸಮಸ್ಯೆ ಆಗ್ತಿದ್ಯಾ ಅನುಭವಿಸ್ಕೊತೀನಿ ಬಿಡು, ಇನ್ನೊಬ್ರಿಗೆ ಸಮಸ್ಯೆ ಆಗೋದ್ರಿಂದ ಅವ್ರು ಬೇಜಾರು ಮಾಡ್ಕೊಂಡು ಎಲ್ಲರೂ ಬರ್ದೇ ಹೋದ್ರೆ. ಯಾಕಂದ್ರೆ ಇದೊಂದು ಇಷ್ಟು ದೊಡ್ಡ ಕಾರ್ಯಕ್ರಮ ಅಂದ್ರೆ ಒಬ್ರು ಇಬ್ರು 10 ಜನದಲ್ಲ, ಇದು ಸಾವಿರಾರು ಜನ ಕೈ ಜೋಡಿಸಿದ್ರೆ ಮಾತ್ರ ಆ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಧ್ಯ ಇರುತ್ತೆ. ಈ ಚೈನ್ ಲಿಂಕ್ ಅಲ್ಲಿ ಒಂದು ಸರಪಳಿ ಒಂದು ಹೆಜ್ಜೆ ಕಟ್ಟಾಯ್ತು ಆ ಲಿಂಕೆ ತಪ್ಪೋಗುತ್ತೆ. ಹಂಗಿರುವಾಗ ಯಾರಿಗೂ ನೋವು ತೋಡ್ಕೊಂಡಾಗ, ನೋವು ಹೇಳಿದ್ರೆ ಎಲ್ಲಿ ಕಾರ್ಯಕ್ರಮ ತೊಂದರೆ ಆಗುತ್ತೆ ಅಂತ ಖಂಡಿತ ಆ ವ್ಯಕ್ತಿ ಮನಸ್ಸಲ್ಲಿ ಇದೆ ಇವತ್ತಿಗೂ. ಹೇಳೋಕ್ ಹಿಂದೆ ಮುಂದೆ ನೋಡು ಅಂತ ಹೇಳಿದಾಗ ನನಗೆ ಕೇಳೋಕ್ಕೂ ಭಯ ಆಗ್ತಾ ಇದೆ. ಏನಾಯ್ತು ಸರ್, ಏನು ಅಂತ ಕೇಳೋದು, ಯಾಕೆ ಎಲ್ಲೂ ಕಾಣಿಸ್ತಾ ಇಲ್ಲ. ನೆನ್ನೆನೆ ನಾನು ನೋಡಿದ್ದು, ಯಾಕಂದ್ರೆ ಕಾರ್ಯಕ್ರಮ ಬೈರು ಒಂದು ವಾರದಿಂದ ಕಾರ್ಯಕ್ರಮ, ನೀನ್ ನಮ್ಮ ಜೊತೆ ಬರಲ್ಲ ಬಿಡು ಅಂತ ಹೇಳಿ ಬೈದಂಥವ್ರು. ಇಲ್ಲ ಗುರುಗಳ ನೆಕ್ಸ್ಟ್ ಟೈಮ್ ಖಂಡಿತ ಬಿಡುವು ಮಾಡ್ಕೊಂಡ್ ಬರ್ತೀನಿ, ಈಗ ಹಿಂಗೆಲ್ಲ ಸ್ವಲ್ಪ ಸಮಸ್ಯೆಗಳು ಕೆಲಸಗಳು ಜಾಸ್ತಿ ಒತ್ತಡ ಇದೆ ಅಂತ ಹೇಳೋದು. ಫೋನ್ ಎಲ್ಲಿ ಹೇಳಿದ್ರೆ ಅವಾಗ ಕ್ಷಣಕ್ಕೂ ಕಾರ್ಯಕ್ರಮ ಚೆನ್ನಾಗಾಗುತ್ತೆ ಬಾ ಅಂತ ಕರೆದ್ರೆ ಹೊರತು ಇಷ್ಟೆಲ್ಲ ಸಮಸ್ಯೆಗಳಿದಾವೆ, ಹಿಂಗ್ ನೀನ್ ನೋಡ್ಬೇಕು, ನೀನ್ ನೋಡ್ಬಾ ನನ್ನ ಜೊತೆ ನಿಲ್ಲು, ಅವ್ರು ಯಾರ ಬೆಂಬಲನೂ ಕೇಳಲ್ಲ ಅವ್ರು. ಯಾಕೆಂದ್ರೆ ಅವರಿಂದ ಇನ್ನೊಬ್ರಿಗೆ ತೊಂದರೆ ಆಗತ್ತೆ ಅಂದ್ರೆ ಅವ್ರು ಮೊದಲು ಬೇಡ ಅಂತ ಹೇಳೋ ವ್ಯಕ್ತಿ ಅವರು. ಹಂಗಿದ್ದಾಗ ನಮ್ಗೆ ಹೇಳೋದು, ನನಗೀಗ ನೆನ್ನೆದ ನಂಗೆ ನಿಜಕ್ಕೂ ರಾತ್ರಿ ನಿದ್ದೆ ಬಂದಿಲ್ಲ. ಯಾಕೆ ಬಂದಿಲ್ಲ ನಾನು ಮಧ್ಯರಾತ್ರಿ 2 ಗಂಟೆಲ್ಲ ವಿಚಾರ ನಂಗೆ ತಲುಪಿದ್ದು. ಸೊ ಬೆಳಗ್ಗೆ ಆದ ತಕ್ಷಣ ನೋಡೋಣ, ಬೆಳಗ್ಗೆ ಆದ್ರೆ ಹಿಂಗಿದೆ ವಿಷಯ. ನಿಜಕ್ಕೂ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ. ನಾನು ಯಾವ ವಿಷಯಕ್ಕೂ ತಲೆ ಕೆಡಿಸ್ಕೊಳ್ದಾರಂತ ವ್ಯಕ್ತಿ. ಯಾಕಂದ್ರೆ ಅವ್ರು ಹೇಳ್ಕೊಟ್ಟಿದ್ರೆ ನೀನು ಒಳ್ಳೇದನ್ನು ತಗೊಂಡು ಹೋಗ್ತಾ ಇರು, ಕೆಟ್ಟದ್ದು ಬಿಟ್ಬಿಡು. ಅಲ್ಲಿಗೆ ನೀನ್ ಕೆಟ್ಟದ್ದು ಯೋಚನೆ ಮಾಡಿದಷ್ಟು ನಿನ್ ಸಮಯ ವೇಸ್ಟ್ ಆಗುತ್ತೆ. ಸೊ ಬಿಟ್ಬಿಡು, ಆಯ್ತು, ಯಾರೋ ನಿನ್ ಬಗ್ಗೆ ದ್ವೇಷ ಮಾಡ್ತಾರೆ, ಬಿಟ್ಬಿಡು, ಸೈಡ್ ಹೋಗುವಂತ ಅಂತ ಹೇಳಿದಂತ ವ್ಯಕ್ತಿ ಇವತ್ತು ಕಷ್ಟ ಹಿಂಗಾಗಿದೆ. ಅವ್ರ ಮೇಲೆ ಒಂದು ಅಪಪ್ರಚಾರ ಬರ್ತಾ ಇದೆ ಅಥವಾ ಅಪವಾದ ಬರ್ತಾ ಇದೆ ಅಂದಾಗ ನಿಜಕ್ಕೂ ಬೇಜಾರಾಗೈತೆ. ಸೊ ಹಂಗಾಗಿ ಈ ವಿಚಾರದ ಬಗ್ಗೆ ಅವ್ರ ಹತ್ರ ಇನ್ನೂ ಕೂತ್ ಮಾತಾಡ್ಬೇಕಿದೆ, ಏನಿದೆ ಹೆಂಗೆ ಅಂತ. ಬಟ್ ಆ ವ್ಯಕ್ತಿ ಬಗ್ಗೆ ಖಂಡಿತವಾಗಿ ಹೇಳ್ತೀನಿ, ಹಣ ತಗೊಂಡು, ಇತರರ ಹಣ ತಗೊಂಡು ಸ್ವಂತಕ್ಕೆ ಬಳಸ್ಕೊಂಡು, ಅದು ಕನ್ನಡದ ಹೆಸರಲ್ಲಿ ಖಂಡಿತ ವ್ಯಕ್ತಿ ಮಾಡಿದ್ದಾರೆ. ಏಕಾಏಕಿ ಅವ್ರು ಬಂದು ಮನೆಯಿಂದ ಈಚೆ ತಳ್ಳಿ ಇಷ್ಟೆಲ್ಲ ರಾದ್ಧಾಂತಗಳು ಮಾಡ್ತಾರೆ. ಸೊ ಏನ್ ಅನ್ಸುತ್ತೆ ಸರ್ ಅದ್ರ ಬಗ್ಗೆ? ನೀವ್ ಆ ತಾಯಿನ ಏನಂತ ಕರೆದಿದ್ರಿ? ಅಕ್ಕ ಅಂತಾನೋ, ಅಮ್ಮ ಅಂತಾನೋ, ಏನೋ ಒಂದು ಕರೆದಿದ್ರಿ ಅಲ್ವ, ಮೇಡಮ್ ಅಂತ ಏನೋ ಒಂದು ಕರೆದಿದ್ರಿ. ಆ ವಿಶ್ವಾಸ ಬಾಂಧವ್ಯ ಇದ್ದಿದ್ದಕ್ಕೆ ಅಲ್ವ ನಿಮ್ಮನ್ನ ಒಳಗಡೆ ಕರ್ಕೊಂಡಿದ್ದು. ಇಲ್ಲ ಅಂತ ಹೇಳಿದ್ರೆ ಬಂದವ್ರು ದಾರಿಲಿ ಹೋಗೋನೆಲ್ಲ ಕರೆದು ಬಾರಪ್ಪ ಊಟ ಮಾಡಂತ ಕೊಡ್ತಿರ್ಲಿಲ್ಲ ಅಲ್ವಾ. ನಿಮ್ಮ ಮೇಲೆ ಒಂದು ನಂಬಿಕೆ ಇತ್ತು, ವಿಶ್ವಾಸ ಇತ್ತು, ಒಂದು ತಾಯಿ ಹೃದಯ ಇತ್ತು ಆ ಜಾಗದಲ್ಲಿ. ಆ ತಾಯಿನ ಕರ್ಕೊಂಡ್ಬಂದು ಬೀದಿ ನಿಲ್ಲಿಸಿದಾಗ ನಿಮ್ಗೆ ಮನ್ಸಿಗೆ ನೋವಾಗಲ್ವಾ? ಯಾರಿಗೆ ಆದ್ರೂ ಎಂತ ದಾರಿಲೋ ಹೋಗೋರಿಗೆ ಯಾಕೆ ಪಾಪ ಇದು ಏನಾಗಿರ್ಬೋದು ಅನ್ನೋದು ಒಂದು ಸೆಕೆಂಡ್ ಒಳ್ಳೆದು ಯೋಚನೆ ಮಾಡ್ತಾರೆ, ಕೆಟ್ಟದ್ದು ಯೋಚನೆ ಮಾಡ್ತಾರೆ. ಅದು ಎಷ್ಟೋ ಜನಕ್ಕೆ ಪಾಪ ಏನ್ ತೊಂದರೆ ಆಯ್ತು ಅಂತ ಯೋಚನೆ ಮಾಡ್ತಾರೆ ಅಲ್ವಾ. ಹಂಗಿದ್ದಾಗ ನೀವೇ ಜೊತೆಲಿದ್ದು, ನೀವೇ ಅವ್ರ ಜೊತೆ ಕೂತು ಊಟ ಮಾಡಿ, ಅವ್ರ ಕೈ ತುತ್ತು ತಿಂದು ನೀವು ಆಚೆಗೆ ತಗೊಂಡ್ಬಂದು ನಿಲ್ಲಿಸ್ತಿರಲ್ಲ, ಅದು ಒಂದು ನೀವು ಕೂಡ ಹೆಣ್ಣಾಗಿದೆ. ಸೊ ನೋವಾಗತ್ತಲ್ಲ, ನಿಮ್ಗಾದ್ರೂ ಮನ್ಸಿಗೆ ನೋವಾಗ್ಬೇಕಿತ್ತು ಅಲ್ವಾ. ಒಂದು ಸೆಕೆಂಡ್ ನಿಮ್ ಸಮಸ್ಯೆ ಆಗಿತ್ತಾ, ಅದಕ್ಕೆ ಕಾನೂನು ಇತ್ತು ಅಥವಾ ನೇರವಾಗಿ ಮಾತಾಡ್ಬೋದಿತ್ತು. ಎರಡನ್ನೂ ಬಿಟ್ಟು ನೇರವಾಗಿ ಆಕೆನ ತಗೊಂಬಂದು ಆಚೆ ನಿಲ್ಲಿಸ್ತೀವಿ. ಅವ್ರು ಅಕಸ್ಮಾತ್ ಸರ್ ಬಂದ ಮೇಲೆ ಕೂತು ಮಾತಾಡಿ ಆಮೇಲೆ ನಿಮ್ದು ಮಾಡಿದ್ರೆ ಯಾರಿಗೂ ಏನು ತಪ್ಪು ಅಂತ ಯಾರು ಹೇಳ್ತಿರ್ಲಿಲ್ಲ. ಆದ್ರೆ ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣನ್ನ ಬೀದಿ ನಿಲ್ಲಿಸಿದಾಗ ನಿಜಕ್ಕೂ ಮನಸ್ಸಿಗೆ ನೋವಾಗುತ್ತೆ ಅಲ್ವಾ. ನಮ್ಮ ತಾಯಿನೇ ಆ ಜಾಗದಲ್ಲಿ ನಿಂತಿದಾಗ ಎಷ್ಟು ನೋವಾಗುತ್ತೆ. ಅದು ಬೇಡವಾಗಿತ್ತು, ಬೇಡದೇ ಆಗಿರೋದನ್ನ ಮಾಡ್ತಾ ಹೋದಾಗ ಏನಾಗುತ್ತೆ, ಅಲ್ಲೇ ದ್ವೇಷಗಳು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಒಂದು ತಪ್ಪನ್ನ ಸರಿ ಮಾಡಕ್ ಹೋಗಿ 10 ತಪ್ಪುಗಳು ಆಗ್ತಾ ಹೋದಾಗ ತಪ್ಪನ್ನ ಬಗೆಹರಿಸಕ್ಕೆ ಯಾವತ್ತಿಗೂ ಕೊನೆ ಆಗಲ್ಲ. ಅದು ಒಂದು ತಪ್ಪಿದ್ರೆ ಬಗೆಹರಿಸ್ಕೋಬೋದಿತ್ತು. ಆದ್ರೆ ಆ ತಾಯಿನ ಆಚೆ ನಿಲ್ಲಿಸ್ತೀರಿ, ಒಂದು ಸಾಮ್ರಾಜ್ಯ, ಒಂದು ಚಿಕ್ಕದ ಗೂಡು ಕಟ್ಕೊಂಡಿರ್ತೀವಿ ನಾವು. ಆ ಮನೆನ ಹೊಡೆದಾಕಿ ನೀವು ಆಚೆ ತಗೊಂಡು ಬಿಸಾಕಿದಾಗ ಎಂತಹ ದೊಡ್ಡ ವ್ಯಕ್ತಿ ಸೀದಾ ಬಂದು ರೋಡಲ್ಲಿ ನಿಂತ್ಕೊಳ್ತಾರೆ ಅಂತ ಹೇಳಿದಾಗ ನೋವಾಗುತ್ತೆ ಅಲ್ವ. ಹಣ ಇನ್ನೊಂದು ಆ ಕ್ಷಣಕ್ಕೆ ಇನ್ನೊಂದು ಮನೆ ಮಾಡ್ಬೋದು, ಇನ್ನೊಂದು ಏನ್ ಬೇಕಾದ್ರೆ ಮಾಡ್ಬೋದು. ಆದ್ರೆ ಅಂತಹ ದೊಡ್ಡ ವ್ಯಕ್ತಿ ಇವತ್ತು ರೋಡಲ್ಲಿ ನಿಂತ್ಕೊಳ್ತಾರೆ, 1 ಸೆಕೆಂಡ್ ರೋಡ್ ನಿಂತ್ಕೊಳ್ತಾರೆ ಅಂತ ಹೇಳಿದ್ರೆ ಇಂಥದ್ದು ನೋವಾಗುತ್ತೆ ಅಲ್ವ. ನಿಮಗೂ ನೋವು ಆಗ್ಬೇಕಿತ್ತು ಅಲ್ವಾ. ಮಾತಾಡೋಣ, ಇನ್ನೊಂದು ಟೈಮ್ ಬರುತ್ತೆ, ನೀವು ತಪ್ಪು ಮಾಡಿದ್ರೆ ಸರ್ ಅಂತ ನೇರವಾಗಿ ಹೇಳ್ಬೋದಿತ್ತು. ಅದು ಬಿಟ್ಟು ಇಲ್ಲದೇ ಇರೋ ಸಮಯದಲ್ಲಿ ಮಾಡ್ತಿರಲ್ಲ. ಅದು ಜೊತೆಲಿ ಇದ್ಕೊಂಡು ನಾವು ಹೊರಗಡೆಯಿಂದ ಬಂದು ಮಾತಾಡಿ ನಾವು ಖಂಡಿತ ಮಾತಾಡ್ತಿರ್ಲಿಲ್ಲ. ನೀವೆಲ್ಲರೂ ಜೊತೆಲಿ ಇದ್ರಿ, ನಾವು ನೋಡಿದೀವಿ, ಫೋಟೋಗಳು ಹಾಕ್ತಾ ಇದ್ರಿ, ಶೇರ್ ಮಾಡ್ತಾ ಇದ್ರಿ, ನೋಡಿದೀವಿ. ಇದು ನಮ್ಮ ಕುಟುಂಬ ಅಂತ ನಮ್ಗೆ ನಾವೆಲ್ಲೋ ದೂರದಲ್ಲಿದ್ರು ನಮ್ಗೆ ಅನ್ನಿಸ್ತಾ ಇತ್ತು. ಹಂಗ ಅನ್ನಿಸೋ ಸಮಯದಲ್ಲಿ ನೀವು ನಮ್ಮವರೇ ತೆಗೆದು ಆಚೆ ತಳೆದಂದ್ರೆ ದ್ವೇಷ ಹುಟ್ಟುತ್ತೆ ಅಲ್ವಾ. ಅದ್ರ ಬದಲಿ ಕಾನೂನು ಈಗ ತಪ್ಪು ಮಾಡಿದ ತಪ್ಪಿಗೆ ಇವತ್ತು ನಮ್ಮ ಕಾನೂನು ಇದ್ದೇ ಇದೆ ಅಲ್ವಾ. ಕಾನೂನು ಇಲ್ಲದೆ ನಾವು ನಡೀತಾ ಇದೆಯಾ ಇವತ್ತು? ಕಾನೂನು ಪ್ರಕಾರ ನೀವು ಏನ್ ಬೇಕಾದ್ರೂ ಮಾಡಿ, ನಾವು ಮಾಡ್ಬೋದು, ನೀವು ಮಾಡ್ಬೋದು, ಎಲ್ರಿಗೂ ಕಾನೂನು ಅನ್ನೋದು ಒಂದೇ, ಬೇರೆ ಏನು ಒಬ್ಬೊಬ್ರಿಗೊಬ್ಬ ಕಾನೂನು ಏನು ಬರೆದಿಟ್ಟಿಲ್ಲ. ಹಂಗಿದ್ದಾಗ ನಮ್ ಕಡೆ ಇರೋದು ನಾವ್ ಹೇಳ್ತೀವಿ, ನಿಮ್ ಕಡೆ ಇರೋದು ನೀವು ಹೇಳ್ಬೋದಿತ್ತು, ಕಾನೂನು ಮುಂದೆ ಒಪ್ಪಿಸ್ಬೋದಿತ್ತು. ಅದಕ್ಕಿಂತ ಮುಂಚೆ ಆ ತಾಯಿನ ತಂದು ಆಚೆ ನಿಲ್ಲಿಸ್ತೀರಿ ಅಂತ ಹೇಳಿದ್ರೆ ತಾಯಿ ಹೃದಯ ಅಲ್ವಾ, ನಿಮ್ದು ತಾಯಿ ಹೃದಯನೇ ಅಲ್ವಾ. ಹಾಗಾಗಿ ಇನ್ನೊಂದು ತಾಯಿ ಬೀದಿ ನಿಲ್ಸಕ್ಕೆ ಹೆಂಗ್ ಮನ್ಸು ಬರುತ್ತೆ ನಿಮ್ಗೆ? ತಪ್ಪಲ್ವಾ ಅದು? ನೀವು ಯೋಚನೆ ಮಾಡ್ಕೊಂಡು ನೋಡಿ, 1 ಸೆಕೆಂಡ್ ನಾನು ಮಾಡಿದ ಆ ಕ್ಷಣದ ಸರಿ ಇದೆಯಾ ಅಂತ ಯೋಚನೆ ಮಾಡ್ಬೋದು. ವ್ಯವಹಾರ, ದ್ವೇಷ ಎಲ್ಲವನ್ನು ಬದಿಗಿಡಿ. ಆಕೆಗೆ ಏನೂ ಗೊತ್ತಿಲ್ಲ ಆ ತಾಯಿಗೆ.
ವ್ಯವಹಾರದಲ್ಲಿ ಭಾಗವಹಿಸಿದವರಲ್ಲ. ನೀವು ಬಂದಾಗ ಪ್ರೀತಿಯಿಂದ ಎರಡು ಮಾತಾಡಿ ತುತ್ತು ಊಟ ಇದ್ದವ್ರು, ಕಾಫಿ ಕೊಟ್ಟವ್ರು, ಅವ್ರನ್ನ ತಡ ನೀವು ಆಚೆ ನಿಂತ್ಕೊಳ್ಳಿ ಅಂತ ಹೇಳೋದು ನೋವಾಗುತ್ತೆ, ನಿಜಕ್ಕೂ ನೋವಾಗುತ್ತೆ. ತಪ್ಪು ಇದಾಗಬಾರ್ದಿತ್ತು. ಮುಂದಿನ ದಿನಗಳಲ್ಲಿ ಅದು ಏನೇನು ಕಾನೂನು ರೀತಿಯ ಕ್ರಮಗಳು ಇದಾವೆ ಅದನ್ನ ನೋಡ್ಕೊಂಡು ಹೋಗ್ತೀವಿ ಖಂಡಿತ. ಸೊ ಅದ್ರ ಜೊತೆಗೆ ನಾವು ಖಂಡಿತವಾಗಿಯೂ ಈ ವಿಚಾರದಲ್ಲಿ ಶಿವಕುಮಾರ್ ಸರ್ ಜೊತೆ ನಿಂತ್ಕೊಳ್ತೀವಿ, ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ತೀವಿ. ತಪ್ಪು ಕಾನೂನು ರೀತಿಯ ಏನಾಗುತ್ತೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಅದರಲ್ಲಿ ನಾವು ಎರಡನೇ ಮಾತಾಡಲ್ಲ, ಹಂಗೆ ಇದು ಹಿಂಗೆ ವಾದ ಮಾಡ್ತಾ ಇಲ್ಲ. ತಪ್ಪು ಯಾರು ಮಾಡಿದ್ರು ತಪ್ಪೆ, ಇಂಥ ದೊಡ್ಡ ವ್ಯಕ್ತಿ ಇವತ್ತು ಮಾಡಿದ್ರು ಅದು ತಪ್ಪೆ. ಆದ್ರೆ ತಪ್ಪಿಲ್ಲ ಅಂತ ಹೇಳಿದಾಗ ನಮ್ಮ ಹೋರಾಟ ನಾವು ಮಾಡಲೇಬೇಕಾಗುತ್ತೆ, ನಾವು ನೋಡ್ಲೇಬೇಕಾಗುತ್ತೆ ಏನಾಗುತ್ತೆ ಅಂತ. ಯಾಕೆಂದ್ರೆ ಅವ್ರು ನಮ್ಮ ಬೆನ್ನು ತಟ್ಟಾಗ ನಾವು ಅವ್ರ ಜೊತೆ ನಿಲ್ಲೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಮೇಡಮ್, ಈಗ ಆಲ್ರೆಡಿ ನೀವು ಶಿವಕುಮಾರ್ ಸರ್ ಅನ್ನ ನೋಡಿದ್ದೀರಾ, ಅವ್ರ ಬಗ್ಗೆ ನಿಮ್ಗೆ ಸಾಕಷ್ಟು ವಿಷಯ ಗೊತ್ತು. ಅದಲ್ಲದೆ ನೀವು ಕೂಡ ವಿಶ್ವ ಕನ್ನಡ ಹಬ್ಬದಲ್ಲಿ ಪಾಲ್ಗೊಳ್ಬೇಕಿತ್ತು, ಸೊ ಕಾರಣದಿಂದ ಹೋಗೋಕ್ಕಾಗಿರೋದಿಲ್ಲ. ಸೊ ನಿಮಗೆ ಅವ್ರ ಬಗ್ಗೆ ಪೂರ್ತಿ ಗೊತ್ತಿರೋದ್ರಿಂದ ಈಗ ಸಾಕಷ್ಟು ಎಲಿಗೇಷನ್ ಏನ್ ನಡೆದಿದೆ ಅದು ನಿಮ್ಗೆ ಗೊತ್ತಿರತ್ತೆ. ಏನ್ ಹೇಳ್ತೀರಾ ಮೇಡಮ್ ಇದ್ರ ಬಗ್ಗೆ? ಓಕೆ, ನಾನು ಕೆಲವು ತಿಂಗಳಿಂದ ಈ ವಿಶ್ವ ಕನ್ನಡ ಮೂರನೇ ವಿಶ್ವ ಕನ್ನಡ ಹಬ್ಬಕ್ಕೋಸ್ಕರ ಯಾವಾಗೆಲ್ಲ ಟೈಮ್ ಸಿಗುತ್ತೋ, ಬಿಕಾಸ್ ಐ ಆಮ್ ಆಲ್ರೆಡಿ ಬಿಸ್ನೆಸ್ ವುಮನ್, ಯಾವಾಗೆಲ್ಲ ಟೈಮ್ ಸಿಗುತ್ತೋ ಅವಾಗೆಲ್ಲ ಅವ್ರ ಜೊತೆ ಹೋಗಿ ನಾನು ಸ್ವಲ್ಪ ಕೆಲಸಗಳೆಲ್ಲ ಮಾಡಿದ್ದೀನಿ. ಈ ಅಲಿಗೇಷನ್ಸ್ ನನಗೂ ಕಿವಿಗೆ ಬಂತು, ಬಟ್ ಆದ್ರೂ ಈ ಸರ್ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಅಂತ ಸ್ಟ್ರಾಂಗ್ ಪರ್ಸನ್ ನಾನು ನಿಜವಾಗ್ಲೂ ಎಲ್ಲೂ ನೋಡಿಲ್ಲ. ಫಿಲಮ್ಗಳಲ್ಲಿ ಕೆಲವೊಂದು ಸೀನ್ಸ್ಗಳು ನಡೆಯುತ್ತೆ, ಲಾಸ್ಟ್ ಮೂಮೆಂಟ್ ಕ್ಲೈಮ್ಯಾಕ್ಸ್ ಟೈಮಲ್ಲಿ ಆ ವಿಲನ್ಸ್ಗಳು ಬಂದು ಮಾಡ್ತಾರೆ, ಇವರೆಲ್ಲ ಏನೋ ಬಂದು ಮಾಡಿದ್ದಾರೆ. ಈಗ ದುಡ್ಡುಗೋಸ್ಕರ ಅಂತ ಹೇಳ್ಬೇಕಾದ್ರೆ ಇವ್ರಿಗಿರೋ ಟ್ಯಾಲೆಂಟ್ಗೆ, ಇವ್ರಿಗಿರೋ ಕಾಂಟ್ಯಾಕ್ಟ್ಸ್ಗೆ ಎಂಥ ಥರನೂ ದುಡ್ಡು ಮಾಡ್ಬೋದು ಅವರು, ಬಟ್ ಮಾಡಿಲ್ಲ. ಅವರು ಮಾಡ್ಬೋದಾಗಿತ್ತು. ಎಷ್ಟು ಟ್ಯಾಲೆಂಟ್ ಇದೆ ಅವ್ರಿಗೆ, ಎಷ್ಟು ಕರ್ನಾಟಕ ಪ್ರೆಸ್ ಕೌನ್ಸಿಲ್ ಇದೆ, ಪತ್ರಿಕರ್ತರು ಕಣ್ಣು ಪತ್ರಿಕೆ ಇದೆ ಅವ್ರದ್ದು, ಮತ್ತು ಎಷ್ಟೊಂದು ಒಳ್ಳೊಳ್ಳೆ ಎಲ್ಲ ಮಿನಿಸ್ಟರ್ ಕಾಂಟ್ಯಾಕ್ಟ್ಸ್ ಇದೆ. ಯಾವ ಥರ ಹೇಗೆ ದುಡ್ಡು ಮಾಡ್ಬೋದಾಗಿತ್ತು, ಏನು ಮಾಡಿಲ್ಲ. ಅವರು ಇರೋದೆಲ್ಲ ಬರೀ ವಿಶ್ವ ಕನ್ನಡ ಹಬ್ಬ ಇದೊಂದು ಗುರಿ ಇರೋದು ಅಷ್ಟೇ. ಇದರಲ್ಲಿ ಎಷ್ಟಂತ ಅವರು ಸಂಪಾದನೆ ಮಾಡ್ಬೋದು ಹೇಳಿ. ಅಕಸ್ಮಾತ್ ಏನಾದ್ರು ಸ್ಪಾನ್ಸರ್ಸ್ ಅದರ ಬಂದ್ರೂ ಅದು ಬೇರೆ ದೇಶದಲ್ಲಿ ಹೋಗಿ ಮಾಡ್ತಾ ಇದ್ದಾರೆ, ಈ ದೇಶದಲ್ಲೆಲ್ಲ. ಇಲ್ಲಿ ಕರ್ನಾಟಕದಲ್ಲಿ ನಾವು ಏನಾದರೂ ಸ್ವಲ್ಪ ಒಂದು ಚಿಕ್ಕದಾಗಿ ಒಂದು ಇದು ಮಾಡ್ಬೇಕಂದ್ರೆ ಎಷ್ಟೊಂದು ಸ್ಪಾನ್ಸರ್ಸ್ನ ಹಿಡಿತಾರೆ, ಎಷ್ಟು ಇದಾಗಿ ಮಾಡ್ತಾರೆ, ಅಲ್ಲಿ ಜನಗಳೆಲ್ಲ ಬರಬೇಕು. ಬಟ್ ಇದನ್ನೇ ನಾವು ಬೇರೆ ದೇಶದಲ್ಲಿ ಮಾಡಬೇಕು, ಅದೇನು ಅಷ್ಟು ಈಸಿ ಅಲ್ಲ. ಒಂದು ಈವೆಂಟ್ ಮಾಡಬೇಕಂದ್ರೆ ಅಷ್ಟು ಈಸಿ ಅಲ್ಲ ಬೇರೆ ದೇಶದಲ್ಲಿ. ಅದಕ್ಕೆ ಆಬ್ವಿಯಸ್ಲಿ ಸ್ಪಾನ್ಸರ್ಶಿಪ್ ಬರ್ತಾರೆ, ಇವ್ರ ಕಡೆಯಿಂದ ಎಷ್ಟೋ ದುಡ್ಡು ಹೋಗಿರುತ್ತೆ, ಬೇರೆ ಕಡೆಯಿಂದ ಬರುತ್ತೆ. ಅವ್ರಿಗೆ ಅಕಸ್ಮಾತ್ ಇದು ಯಾರು ಅವ್ರಿಗೆ ಗೊತ್ತಿಲ್ಲ, ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ. ಪ್ರೊಬಿ ಹಳೆ ವಿಶ್ವ ಕನ್ನಡ ಹಬ್ಬ ಸೆಕೆಂಡು ಫಸ್ಟಲ್ಲಿ ಇರುವಾಗ ಮಾಡಿರ್ಬೋದು ಅನ್ಸುತ್ತೆ, ಇವ್ರ ಜೊತೆ ಇದ್ದಿರ್ಬೇಕು ಅನ್ಸುತ್ತೆ. ಈಗ ಅವರಿಲ್ಲ. ಓಕೆ, ಅವ್ರು ಸೇರಿಸ್ಕೊಂಡ್ರೆ ಅವ್ರಿಲ್ಲ, ಯಾವುದೋ ಒಂದು ಮಾತುಕತೆ ಸರಿ ಇಲ್ಲ ಅನ್ನೋದಕ್ಕೋಸ್ಕರ ಒಂದು ಚಿಕ್ಕ ದ್ವೇಷಕ್ಕೋಸ್ಕರ ಈ ಥರ ಮಾಡಿದ್ದು ತುಂಬ ತಪ್ಪು, ಮಾಡಬಾರ್ದಾಗಿತ್ತು. ಒಂದು ಕನ್ನಡ ಹಬ್ಬ ಅಂತ ಬಂದಾಗ ನಮ್ಗೆಲ್ಲ ಅದು ಒಂದು ಹಬ್ಬನೇ ಹೌದು. ಅಂಥದ್ರಲ್ಲಿ ಅದನ್ನ ಒಂದು ನಿಲ್ಲಿಸ್ಬೇಕು ಅಂತ ಹೇಳಿ ಎಷ್ಟು ಚೀಪ್ ಗಿಮಿಟ್ ನ ಅವರು ಫಾಲೋ ಮಾಡ್ತಾರೆ ಅಂತಂದ್ರೆ, ಅವ್ರನ್ನ ಇಮಿಡಿಯೇಟ್ ಒಂದು ಟೆರರಿಸ್ಟ್ ತರನೋ ಇಲ್ಲ ಒಂದು ಇದ್ರ ತರನೋ ಹೋಗಿ ಫ್ಲೈಟ್ ಹತ್ತೋಕಿನ ಮುಂಚೆ ಅಲ್ಲಿ ಅರೆಸ್ಟ್ ಮಾಡಿಸ್ತಾರೆ. ಮನೆಗೆ ಬಂದು ಏಕಾಏಕಿ ಒಂದು ರೀತಿ ರೌಡಿಗಳನ್ನ ಬಿಡೋ ತರ ಕಾನೂನುಬದ್ಧವಾಗಿಯೇ ಕೆಲವೊಂದು ಕ್ರಮಗಳನ್ನ ತಗೊಂಡು ಮನೇಲಿದ್ದಂಥ ಐಟಮ್ಸ್ನೆಲ್ಲ ಈಚೆ ಹಾಕಿ ರೋಡಿಗೆ ನಿಲ್ಲಿಸ್ತಾರೆ. ಅಂದ್ರೆ ಒಂದೇ ಒಂದು ಟೈಮಲ್ಲಿ ಸಡನ್ ಆಗಿ ಎಲ್ಲ ರೋಡಿಗೆ ತಂದು ನಿಲ್ಲಿಸ್ಬಿಡ್ತಾರೆ. ಸೊ ಇದೆಲ್ಲ ನಿಮಗೆ ಗೊತ್ತಿತ್ತಾ? ಒಂದೊಂದಾಗಿ ಇವ್ರು ಸರ್ ಏನು ಹೇಳಿಲ್ಲ ನನಗೆ, ಬಟ್ ನಿಮ್ಗೆ ಒಂದೊಂದಾಗಿ ವಿಷಯ ಬಂತು ಆಮೇಲೆ ಒಂದೊಂದಾಗಿ. ಬಟ್ ಏನು ಮಾಡೋದು, ಇವ್ರು ಈ ಥರ ಮಾಡ್ತಾರೆ ಅಂದರೆ ಇವ್ರು ದುಡ್ಡುಗೋಸ್ಕರ ದುಡ್ಡು ಅವ್ರು ವಾಪಸ್ ಬರಬೇಕು ಅಂತ ಇದ್ದಿದ್ರೆ, ಇಲ್ಲ ಅವ್ರಿಗೆ ಏನೋ ಒಂದು ಸಮಸ್ಯೆಗಳು ಇದ್ದಿದ್ರೆ ಈ ವಿಶ್ವ ಕನ್ನಡ ಹಬ್ಬನೇ ಬೇಕಿತ್ತು ಅವ್ರಿಗೆ. 1 ವರ್ಷ ಟೈಮ್ ಇತ್ತಲ್ಲ, ಯಾವಾಗಾದ್ರೂ ಏನಾದ್ರು ಮಾಡೋಕೆ ಹೇಳಿ ಸರ್, ಅಟ್ಲೀಸ್ಟ್ ಕಾಂಪ್ರಮೈಸ್ ಮಾಡ್ಬೋದಾಗಿತ್ತು. ಏನು ಚಿಕ್ಕ ಸಣ್ಣ ಪುಟ್ಟ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು ಏನೋ ಇರ್ಬೋದಾಗಿತ್ತು. ಅಲ್ಲಲ್ಲಿ ಕೋಟ್ಯಾಧಿಗಟ್ಟಲೆ ದರೋಡೆ ಮಾಡಿ ಊರು ಬಿಟ್ಟೇ ಹೋಗಿದ್ದಾರೆ. ಅವ್ರನ್ನೆಲ್ಲ ಈ ಕಾನೂನು ಏನೂ ಮಾಡಿಲ್ಲ. ಇವ್ರು ಸುಮ್ಮನೆ ಹೋಗಿ ಒಂದು ಇವೆಂಟ್ ಹೋಗಿ ಅಟೆಂಡ್ ಮಾಡೋಕ್ಕೆ ಏನಕ್ಕೆ ಈ ಥರ ಮಾಡಿದ್ರು ನನಗೆ ಗೊತ್ತಿಲ್ಲ. ಎಲ್ಲ ಅವ್ರವ್ರು ನೋಡಿದ್ರು ಅಷ್ಟೇ. ಅದು ನಾವೇನು ಹೇಳೋಕ್ಕಾಗಲ್ಲ. ಐ ಕ್ಯಾನಾಟ್ ಕಮೆಂಟ್ ಆನ್ ದಟ್ ವಾಟ್ ಹ್ಯಾಸ್ ಹ್ಯಾಪನ್ಡ್. ಸೊ ನನಗೂ ಇದನ್ನೆಲ್ಲ ಕೇಳಿದ್ರೆ ತುಂಬಾ ಅಂದ್ರೆ ತುಂಬಾನೇ ಚೀಪ್ ಅನಿಸ್ತದೆ. ಯಾಕೆಂದ್ರೆ ಈ ಮಕ್ಳು ಚಿಕ್ಕದ್ರಲ್ಲಿ ಪೇಪರ್ಮೆಂಟ್ ಕಳ್ಕೊಂಡ್ಬಿಟ್ಟೆ, ನಾನು ಬಳಪ ಕಳ್ಕೊಂಡ್ಬಿಟ್ಟೆ ಅಂತ ಹೇಳ್ತಾರಲ್ಲ, ಆ ರೀತಿ ಒಂದು ರೀತಿ ಹೋಗ್ತಾ ಇದೆ. ಸೊ ಅದೇ ನಾನು ಹೇಳಕ್ಬೋದೆ. ಈಗ ಮಕ್ಕಳು 4 ಜನ ಸೇರಿ ಒಂದು ಆಟ ಸಾಮಾನು ಆಟ ಆಡ್ತಾ ಇರುವಾಗ ಒಬ್ಬರನ್ನ ಆ ಆಟಕ್ಕೆ ಸೇರಿಸಿಲ್ಲ ಅಂದ್ರೆ ಆ ಮಗು ಏನ್ ಮಾಡುತ್ತೆ, ಆಟನ ಇದು ಮಾಡುತ್ತೆ. ಅದೇ ತರ ಈಗ ಈ ಅಮ್ಮ ಅದೇನು ತಲೆ ಇತ್ತೋ ಏನೋ ಗೊತ್ತಿಲ್ಲ, ಆ ಥರ ಮಾಡಿದ್ದಾರೆ. ಬಟ್ ಆದ್ರೂ ಸರ್ ಸೋತಿಲ್ಲ, ಎಲ್ಲೂ ಇದು ಮಾಡಿಲ್ಲ. ಅಲ್ಲಿ ಮನೆಯಿಂದ ಎಲ್ಲ ಸಾಮಾನುಗಳು ಹೊರಗೆ ಬಂದ್ರು ನೆಕ್ಸ್ಟ್ ಡೇ ಮೈಸೂರಿಗೆ ಹೋಗ್ತಾರೆ ಮಿನಿಸ್ಟರ್ ನೋಡ್ಬೇಕು ಅಂತ. ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ನೋಡಕ್ಕೆ ಹೋಗೋಣ ಬಾಮ್ ಅಂತ. ನನ್ಗೆ ಆಶ್ಚರ್ಯ, ಇಂಥ ಮನುಷ್ಯ ಇರ್ತಾರ ಅಂತ. ಆತರ ತುಂಬಾ ಹೋರಾಟ ಮಾಡಿದ್ರು ಅವರು. ಮಿಡ್ ನೈಟ್ ಆಗ್ಲಿ ಯಾವಾಗ್ಲಿ ಬರೀ ವಿಶ್ವ ಕನ್ನಡ ಹಬ್ಬ, ಆ ಜೈಲ್ಗೆ ಹೋದ್ಮೇಲೆ ವಿಶ್ವ ಕನ್ನಡ ಹಬ್ಬ ಚೆನ್ನಾಗಿ ಹೋಯ್ತು ಅಂತ ಎಲ್ಲರೂ ಅದನ್ನೇ ಹೇಳ್ತಾ ಇದ್ರು ಹೊರತು ಬರೀ ಯಾವ ಮಾತು ಬಂದಿಲ್ಲ ಅವ್ರ ಬಾಯಿ. ತುಂಬಾ ಅದ್ದೂರಿಯಾಗಿ ಮಸ್ಕತ್ನಲ್ಲಿ ವಿಶ್ವ ಕನ್ನಡ ಹಬ್ಬ ನಡೆಯುತ್ತೆ, ಆದ್ರೆ ಇವರೇ ಇರೋದಿಲ್ಲ. ಎಷ್ಟು ಬೇಜಾರಾಯ್ತು.
ಅದಕ್ಕೆ ನಾನು ಹೋಗಿರ್ಲಿಲ್ಲ, ಬಟ್ ನಾನು ಎಲ್ಲ ವಿಡಿಯೋಸ್ ಎಲ್ಲ ನೋಡಿದೆ, ಸೂಪರ್ ಅದ್ದೂರಿಯಾಗಿ ಮಾಡಿದೆ. ಈಸ್ ಅ ಬ್ಯಾಕ್ ಬೋನ್. ಆ ಬ್ಯಾಕ್ ಬೋನ್ ಇಲ್ಲದೆ ಬಟ್ ಟೀಮ್ ಏನೋ ಮಾಡಲೇಬೇಕು, ಇವ್ರ ಛಲ ಇತ್ತು, ನಾನು ಇಲ್ಲಾಂದ್ರೂ ಇದು ಮಾಡಲೇಬೇಕು ಅಂತ ಮಾಡಿದ್ದಾರೆ. ಇದಕ್ಕಿಂತ ಇನ್ನೂ ಅದ್ದೂರಿಯಾಗಿ ಮಾಡ್ತೀವಿ ವಿಶ್ವಕನ್ನಡ 3ನೇ ವಿಶ್ವಕನ್ನಡ ಹಬ್ಬ 4, 5, 6, 8 ಇದಕ್ಕಿಂತ ಇನ್ನು ಡಬಲ್ ಆಗಿ ಏನೇ ಬಂದರೂ ನಾವು ನಿಲ್ಲಲ್ಲ, ನಾವು ಮಾಡಿಸ್ತೀವಿ. ಸೊ ನೀವೆಲ್ಲ ತುಂಬಾ ಹತ್ರದಲ್ಲಿದ್ದವರು, ಅವ್ರ ಕಷ್ಟ ಸುಖ ಎಲ್ಲ ಗೊತ್ತಿರತ್ತೆ. ಸೊ ಈ ವಿಶ್ವ ಕನ್ನಡ ಹಬ್ಬನ ಮಾಡಬೇಕು ಅಂದಾಗ ಯಾವ ರೀತಿ ಪರಿಶ್ರಮ ಪಟ್ಟರು ಅದು ಕೂಡ ನಿಮಗೆ ಗೊತ್ತಿರತ್ತೆ. ಅದೇ ರೀತಿ ಅವ್ರು ಬರಬಾರ್ದು ಅಂತ ತಡೆದಾಗ ಅವ್ರು ಎಷ್ಟು ಸಫರ್ ಆದ್ರು, ಎಷ್ಟು ನೊಂದ್ಕೊಂಡಿದ್ರು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಅವ್ರು ನೊಂದಿದ್ರು ಅದು ಯಾರು ಹೇಳಲ್ಲ, ಒಳಗೊಳಗೆ ಇಟ್ಕೊಳ್ತಾ ಇದ್ರು. ಯಾರು ಅಷ್ಟೇ ತಾನೆ ಬಿಡಮ್ಮ, ಪರವಾಗಿಲ್ಲ, ನೋಡೋಣ ಫಸ್ಟ್ ವಿಶ್ವಕನ್ನಡ ಹಬ್ಬ ಆಗಲಿ ಹಂಗೆ ಹೇಳೋರು. ಅವ್ರು ಒಳಗಡೆ ಇರುತ್ತೆ ಅವ್ರಿಗೆ. ಆಬ್ವಿಯಸ್ಲಿ ನಾವೇನಾರು ಆ ಥರ ನಾನು ಆ ಪರಿಸ್ಥಿತಿಯಲ್ಲಿ ಇದ್ರೆ ಫಸ್ಟ್ ಒಂದು ಫ್ಯಾಮಿಲಿ ಮುಖ್ಯ, ನಮ್ಮ ಮಕ್ಕಳು ಮುಖ್ಯ, ನಮ್ಮ ಇದು ಮನೆ ಮುಖ್ಯ ಅಂತ ನೋಡಿ ಅವ್ರು ಅದೆಲ್ಲ ಏನಿಲ್ಲ. ಮನೆ ಹೊರಗಿದೆ ಎಲ್ಲ ಸಾಮಾನುಗಳೆಲ್ಲ ಹೋಗ್ತಾ ಇದಾರೆ ಎಲ್ಲ ವಿಶ್ವಕನ್ನಡ ಹಬ್ಬ ಇನ್ವೈಟ್ ಮಾಡಿ ಮಿನಿಸ್ಟರ್ಗಳನ್ನ. ಸೊ ಆ ಥರ ವ್ಯಕ್ತಿ ಸಿಗೋದು ತುಂಬ ಕಷ್ಟ. ಅಂದ್ರೆ ನಿಮ್ಮ ಜನ್ಮಗಳಿಗೆ ನಾಚಿಕೆ ಆಗ್ಬೇಕು ರೀ. ಬೇರೆ ಯಾವುದ್ರಲ್ಲಾದ್ರೂ ನೀವು ಆಟ ಆಡ್ಕೊಳ್ಳಿ, ಕನ್ನಡ ನಾಡು ನುಡಿ ಭಾಷೆ ಅಂತ ಬಂದಾಗ ನಿಮ್ಗೆ ಒಂದು ಸ್ವಲ್ಪನಾದ್ರೂ, ಯಾಕೆಂದ್ರೆ ನಾವು ಹುಟ್ಟಿರೋದು ಈ ಜಾಗದಲ್ಲಿ, ಬದುಕ್ತಾ ಇರೋದು ನಾವು ಕರ್ನಾಟಕದಲ್ಲಿ, ಒಂದು ಸ್ವಲ್ಪನಾದ್ರೂ ನಾಚಿಕೆ ಅನ್ನೋದಿದ್ರೆ ಇಂಥ ಕಾರ್ಯಕ್ರಮಗಳಿಗೆ ನೀವು ಅಡ್ಡಿಪಡಿಸ್ಬೇಡಿ. ನಿಮ್ಮ ವೈಯಕ್ತಿಕ ದ್ವೇಷಗಳು ಏನಿರುತ್ತೆ ಅದು 4 ಜನದ ಮಧ್ಯೆ ಇರ್ಬೋದು, ಇಲ್ಲಾಂದ್ರೆ ಕಾನೂನು ಥ್ರೂ ನೀವು ಬಗೆಹರಿಸ್ಕೊಳ್ಳಿ. ಆದ್ರೆ ಒಂದು ಹಬ್ಬ ಅಂತ ಮಾಡಿದಾಗ, ಅದರಲ್ಲೂ ಕನ್ನಡ ಹಬ್ಬ ಅಂತ ಮಾಡಿದಾಗ ಸಾಕಷ್ಟು ಜನಗಳು ಸೇರಿರ್ತಾರೆ, ಸಾಕಷ್ಟು ಜನ ಪ್ರತಿಭೆಗಳನ್ನ ಅವ್ರ ಪ್ರತಿಭೆ ತೋರಿಸೋದಕ್ಕೆ ಒಂದು ಅವಕಾಶ ಅಂತ ಕಾಯ್ತಾ ಇರ್ತಾರೆ. ಸೊ ದಯವಿಟ್ಟು ನಿಮ್ಮ ಒಂದು ಸಣ್ಣ ತಪ್ಪು ಅವರೆಲ್ಲರ ಮೇಲೂ ಎಫೆಕ್ಟ್ ಆಗಬಾರ್ದು ಅಂತ ಕೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.